ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂತದ್ದು ತಿಮ್ಮಪ್ಪನ ಭಕ್ತರಲ್ಲಿ ಮನೆ ಮಾಡಿದೆ ಸಡಗರ ಸಂಭ್ರಮ. ತಿರುಪತಿಯಲ್ಲಿ ಮುಂಜಾನೆಯಿಂದಲೂ ಕೂಡ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. ದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ ಭಕ್ತರು. ಯಾಕೆಂದ್ರೆ ಮೊನ್ನೆ ಆದಂತ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿರುವಂತದ್ದು ಗೋವಿಂದನ ಸನ್ನಿಧಾನದಲ್ಲಿ. ಹಾಗೆ ತಿರುಪತಿ ತಿಮ್ಮಪ್ಪನ ಅಂದ್ರೆ ತಿಮ್ಮಪ್ಪನ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಅಲ್ಲೆಲ್ಲಾ ಕಡೆನೂ ಕೂಡ ಸಕಲ ರೀತಿಯಲ್ಲೇ ತಯಾರಿ ಮಾಡಿಕೊಂಡು ಮುಂಜಾನೆಯಿಂದಲೇ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಕಾಲ್ತುಳಿತ ಘಟನೆ ಬಳಿಕ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಾಡಲಾಗಿದ್ರೆ ಉಳಿದಂತ ತಿಮ್ಮಪ್ಪನ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಜೋರಾಗಿನೇ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಭಕ್ತರಿಗೆ ತೊಂದರೆ ಆಗದಂತೆ ಟಿಟಿಡಿ ಸೂಕ್ತ ಕ್ರಮವನ್ನ ಕೈಗೊಂಡಿರುವಂತದ್ದು ತಿರುಪತಿಯಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ. ವೈಕುಂಠ ದ್ವಾರದಿಂದ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಭಕ್ತ ಸಾಗರವೇ ನೆರೆದಿರುವಂಥದ್ದು. ರಾಜ್ಯದ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನ ಮಾಡಿಸಲಾಗ್ತಾ ಇದೆ. ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಬೆಳಗ್ಗೆಯಿಂದಲೂ ಕೂಡ ನಿಮಗೆ ಹೇಳ್ತಾ ಇದ್ವಿ. ತಿರುಪತಿಯಲ್ಲಿ ಕಾಲ್ತುಳಿತದಲ್ಲಿ ಗಾಯಗೊಂಡಂತ 52 ಜನರಿಂದ ಸ್ಪೆಷಲ್ ದರ್ಶನದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಅವರಿಗೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ತಿರುಮಲದಲ್ಲಿ ಭಕ್ತರು ಹೋಗ್ತಾರೆ, ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ತಾರೆ. ಸೊ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಇನ್ನ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹಂಸ ಶ್ಯಾಮಲ. ಹಾಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಎಲ್ಲರಿಂದಲೂ ಕೂಡ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನ ತಿರುಮಲದಲ್ಲಿ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮುನಿರಾಜು, ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆಲ್ಮೋಸ್ಟ್ 10, 11, 12ನೇ ತಾರೀಕು ಈ 3 ದಿನಗಳ ಕಾಲ ಸುಮಾರು 7 ರಿಂದ 10 ಲಕ್ಷ ಜನ ಬರುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಭಕ್ತರು ಯಾವ ರೀತಿಯಾಗಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂದಂತವರು, ದರ್ಶನವನ್ನ ಮಾಡ್ಕೊಂಡು ಬರ್ತಾ ಇರುವಂತವರು? ವೈಕುಂಠ ಏಕಾದಶಿ ಈ ಪ್ರಯುಕ್ತ ಏನು ತಿರುಪತಿ ತಿರುಮಲದಲ್ಲಿ ವಿಶೇಷ ಪೂಜೆಗಳು ಮತ್ತೆ ವೈಕುಂಠ ದ್ವಾರ ಕೂಡ ಈಗ ಓಪನ್ ಆಗಿರುತ್ತದೆ. ಮತ್ತೆ ಈ ನಡುವೆ ಏನು ದೇವರ ದರ್ಶನಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾವಗಡ ಮೂಲದ ಸುಮಾರು 5-6 ಮಂದಿ ಕೂಡ ಇಲ್ಲಿ ಬಂದು ಅವರು ಕೂಡ ಒಂದು ಏನು ಕಾಲ್ನಡಿಗೆ ಮುಖಾಂತರ ಒಂದು ಬೆಟ್ಟಕ್ಕೆ ಹೋಗೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗ ಕಾಲ್ನಡಿಗೆ ಹೋಗುವಂತ ಒಂದು ಏನು ಅಲಿಪಿರಿಯ ಒಂದು ಎಂಟ್ರೆನ್ಸ್ ಏನಿದೆ ಇಲ್ಲಿ ಸುಮಾರು 4-5 ಮಂದಿ ಪಾವಗಡದ ಒಂದು ನಿವಾಸಿಗಳಿದ್ದಾರೆ. ಅವ್ರನ್ನ ಮಾತಾಡಿಸಬಹುದು. ಸರ್, ಈಗ ನೀವು ತಿರುಪತಿ ತಿರುಮಲಕ್ಕೆ ಹೋಗ್ತಾ ಇದ್ದೀರಾ ದೇವರ ದರ್ಶನಕ್ಕೆ, ಇವತ್ತು ವೈಕುಂಠ ಏಕಾದಶಿ ಹೇಗೆ ಅಂತ ಹೇಳಿ? ಸರ್, ಇವತ್ತು ಬಹಳ ಅದ್ಭುತ ದಿನ. ಇವತ್ತು ಈ ದಿನ ಸಿಗ್ಬೇಕಂದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ನಾವು ಕಷ್ಟಪಟ್ಟು ಬಂದಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಆದ್ರೆ ಅದೇ ನಮ್ದೊಂದು ದೊಡ್ಡ ಮಹಾಭಾಗ್ಯ ಸರ್. ನಮ್ದು ಮತ್ತೆ ವೈಕುಂಠ ಏಕಾದಶಿಗೆ ಟೋಕನ್ ಕೂಡ ವಿತರಣೆ ಮಾಡ್ತಾ ಇದ್ರು, ಎಲ್ಲ ತಗೊಂಡಿದ್ದೀರಾ? ಸರ್, ಟೋಕನ್ ಕೊಡ್ತಾ ಇದ್ದಾರೆ. ಕೆಲವರು ಸಿಕ್ಕಿದ್ದಾವೆ, ಕೆಲವರು ಸಿಕ್ಕಿಲ್ಲ. ಇನ್ನ 5 ದಿವಸ ಕೊಡೋದಿಲ್ಲಂತೆ. ಇನ್ನೆಷ್ಟು 13ನೇ ತಾರೀಕುವರೆಗೂ ಮತ್ತೆ ವಿತರಣೆ ಮಾಡ್ತಾರಂತೆ. ಸೋಮವಾರದಿಂದ ಮಾಡ್ತಾರಂತೆ ಸರ್. ಈಗ ಕಾಲ್ನಡಿಗೆ ಮುಖಾಂತರ ನೀವು ತಿರುಮಲಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳಿ? ಹೌದು ಸರ್, ಕಾಲ್ನಡಿಗೆಯಿಂದ ಹೋಗ್ತಾ ಇದ್ವಿ ಸರ್ ನಾವು. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಮತ್ತೆ ಈಗಾಗಲೇ ಸಾಕಷ್ಟು ಎಚ್ಚರಿಕೆ ಕೂಡ ತೆಗೆದುಕೊಂಡಿದ್ದಾರೆ. ನೀವು ಯಾವ ರೀತಿ ಒಂದು? ಸಾರು ನಿನ್ನೆ ಆಗಿರೋದು ಇನ್ಸಿಸ್ಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಲೇಡೀಸ್ ಸತ್ತೋಗಿರೋದು. ಯಾಕಂದ್ರೆ ಅವ್ರ ಕ್ಯೂಯಲ್ಲಿ ಪಾಪ ಕಷ್ಟಪಟ್ಟು ನಿಂತಿದ್ರೆ ಹತಾತ್ತಾಗಿ ಎಲ್ಲರೂ ಎದ್ದು ಹೋಗಿ ಅವ್ರ ಮೇಲೆ ಬಿದ್ದಿದ್ದಾರೆ. ಅದು ಇನ್ಸಿಟ್ಟಿಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅವರು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಮತ್ತೆ ಈಗ ಟಿಕೆಟ್ ಬುಕ್ ಮಾಡಿದ್ರೆ ದರ್ಶನಕ್ಕೆ ಎಷ್ಟೊತ್ತಿಗೆ? ಟಿಕೆಟ್ ಏನು ಬುಕ್ ಮಾಡಿಲ್ಲ, ಬಂದಿದ್ವಿ. ಇಲ್ಲೇ ಟಿಕೆಟ್ ಕೊಡ್ತಾ ಇದ್ರು, ಇಸ್ಕೊಂಡಿದ್ವಿ, ಹೋಗ್ತಾ ಇದ್ವಿ ಸರ್. ಇದು ಏನು ಪಾವಗಡ ಮೂಲದ ವ್ಯಕ್ತಿಯೊಬ್ಬರು ಹೇಳ್ತಾ ಇರೋದು. ಮತ್ತೆ ಅದೇ ರೀತಿಯಾಗಿ ನೋಡಬಹುದು, ಏನು ಕಾಲ್ನಡಿಗೆ ಮುಖಾಂತರವಾಗಿ ಏನು ಬೆಟ್ಟದ ದಾರಿಯಲ್ಲಿ ಒಂದು ನಡ್ಕೊಂಡು ಹೋಗುವಂತ ಒಂದು ಮಾರ್ಗ ಏನಿದೆ, ಈ ಒಂದು ಮಾರ್ಗದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಮಾರ್ಗದ ಎಂಟ್ರೆನ್ಸ್ ನಲ್ಲಿ ಒಂದು ದೇವರ ಒಂದು ಗುಡಿ ಕೂಡ ಇದ್ದು ಇಲ್ಲಿ ಒಂದು ಪೂಜೆಗಳನ್ನ ಮಾಡಿ ಇಲ್ಲಿಂದ ಒಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ನಂತರ ಕಾಲ್ನಡಿಗೆ ಮುಖಾಂತರ ಮೇಲೆ ಹೋಗೋದಕ್ಕೆ ಕೂಡ ಒಂದು ವ್ಯವಸ್ಥೆ ಇರೋದು. ಅದರಿಂದ ಇಲ್ಲಿ ಬರುವಂತ ಏನು ಕಾಲ್ನಡಿಗೆ ಮುಖಾಂತರ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ದೇವರಿಗೆ ಕೈಯನ್ನು ಮುಗಿದು ನಂತರ ತಮ್ಮ ಒಂದು ಕಾಲ್ನಡಿಗೆಯನ್ನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗ ಇಲ್ಲಿ ಒಂದು ಗುಡಿಯಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಈಗ ನಡೀತಾ ಇದೆ. ಯಾಕಂದ್ರೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಇರೋದ್ರಿಂದ ಏನು ವೈಕುಂಠ ದ್ವಾರದ ಒಂದು ಮುಖಾಂತರ ಹೋಗಿ ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಒಂದು ಆಸೆ ಇರುತ್ತೆ. ಮತ್ತೆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೂಡ
ಕಾಯ್ತಾ ಇದ್ದಾರೆ. ಆ ಸಲುವಾಗಿ ಇಲ್ಲಿ ಕೂಡ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿರೋದನ್ನ ನಾವು ನೋಡಬಹುದು. ಮತ್ತೆ ಏನು ಇಲ್ಲಿ ದರ್ಶನ ಪಡೆದ ನಂತರ ಪ್ರತಿಯೊಬ್ಬ ಭಕ್ತರು ಕೂಡ ಈ ಮುಖಾಂತರ ಏನು ಕಾಲ್ನಡಿಗೆ ಮಾರ್ಗ ಏನಿದೆ ಈ ಒಂದು ಮಾರ್ಗದ ಮುಖಾಂತರವಾಗಿ ತಿರುಮಲಕ್ಕೆ ಹೋಗುವಂತ ಇದಕ್ಕೂ ಕೂಡ ಈಗ ಮುಂದಾಗ್ತಾ ಇರೋದು. ಅದೇ ರೀತಿಯಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ನೋಡಿದ್ರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿಂದನೇ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮುನಿರಾಜು. ಈಗ ಬೆಂಗಳೂರಿಗೆ ಬರೋಣ, ಅಲ್ಲಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿದ್ದಾರೆ. ಹಂಸ, ಬೆಂಗಳೂರಿನ TTD ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಯಾವ ರೀತಿಯಾಗಿ ಮನೆ ಮಾಡಿದೆ? ಭಕ್ತರು ಏನ್ ಹೇಳ್ತಾ ಇದ್ದಾರೆ ಬಂದಂತವರು? ಆ ಪೃಥ್ವಿ ಮುಂಜಾನೆಯಿಂದಲೂ ಕೂಡ ಇಲ್ಲಿ TTD ವೈಲಿಕವಲ್ನಲ್ಲಿರುವಂತಹ TTDಯಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಿರುವಂತದ್ದು. ಈಗ 9 ಗಂಟೆಯಿಂದ 9:30ವರೆಗೂ ಕೂಡ ಒಂದು ನೈವೇದ್ಯ ಸೇವೆ ಇದೆ ಶ್ರೀನಿವಾಸನಿಗೆ. ಈ ಹಿನ್ನೆಲೆಯಲ್ಲಿ ಅರ್ಧ ಗಂಟೆಗಳ ಕಾಲ ಒಂದು ದರ್ಶನವನ್ನು ಸ್ಥಗಿತಗೊಳಿಸಲಾಗಿರುವಂತದ್ದು. ಇದಾದಂತಹ ಬಳಿಕ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಇಡೀ ದಿನ ಏನು ಅಂದ್ರೆ ಈ ಒಂದು ಬ್ರೇಕ್ ಅನ್ನ ಹೊರತುಪಡಿಸಿ ರಾತ್ರಿಯವರೆಗೂ ಕೂಡ ಒಂದು ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿರುವಂತದ್ದು. ಜೊತೆಗೆ ಏನು ಬರುವಂತಹ ಭಕ್ತಾದಿಗಳಿಗೆ ಒಂದು ಲಡ್ಡು ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ TTD ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೀಗಾಗಲೇ ನಾವು ನೋಡಬಹುದು ತಿರುಮಲದಲ್ಲಿ ನಡೆದಂತಹ ಒಂದು ದುರಂತದ ಬೆನ್ನಲ್ಲೇನೆ ಇಲ್ಲಿನ ಒಂದು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿರುವಂತದ್ದು. ನಿನ್ನೆ ಪೊಲೀಸ್ ಇಲಾಖೆಯ ಜೊತೆಗೂ ಕೂಡ ಒಂದು ಸಭೆಯನ್ನ ನಡೆಸಿ ಅವರ ಜೊತೆ ಒಂದು ಹೆಚ್ಚಿನ ಭದ್ರತೆ ಬೇಕು ಅಂತ ಕೇಳ್ಕೊಂಡಿದೆ. ಹೀಗಾಗಿ ಎಲ್ಲಾ ರೀತಿಯಾದಂತಹ ಒಂದು ಕ್ಯೂ ಸಿಸ್ಟಮ್ ಇರಬಹುದು, ಹಾಗೇನೆ ಜನರು ಓಡಾಡುವಂತಹ ಕಡೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಅನೇಕ ಜನರು ಇಲ್ಲಿ ದರ್ಶನಕ್ಕೆ ಬರ್ತಿರುವಂತದ್ದು. ಬಂದು ದೇವರ ಒಂದು ದರ್ಶನ ಮಾಡಿದ್ರೆ ಒಂದು ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಈ ನಿಟ್ಟಿನಲ್ಲಿನೇ ಇವತ್ತು ಅನೇಕ ಮಹಿಳೆಯರು ಕೂಡ ಇಲ್ಲಿ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬರ್ತಿದ್ದೀರಾ ನೀವು? ಸಾತ್ನೂರಿಂದ. ದರ್ಶನಕ್ಕೆ ಬಂದಿದ್ದೀರಾ. ವೈಕುಂಠ ಏಕಾದಶಿ ಹೇಗೆ ಆಚರಣೆ ಮಾಡ್ತೀರಾ ಅಂತ? ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಅಷ್ಟೇ, ದೇವರ ದರ್ಶನ ಆದರೆ ಅದೇ ದೊಡ್ಡ ಆಚರಣೆ. ಪ್ರತಿ ವರ್ಷ ಬರ್ತೀವಿ. ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸುತ್ತೆ. ಓಕೆ, ಹೇಳಿ ಮೇಡಮ್. ನೀವು ನಾಗರೋಡ ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಮನೇಲಿ ಪೂಜೆ, ಇಲ್ಲಿ ದೇವಸ್ಥಾನಕ್ಕೆ ಬರೋದು. ಹೇಳಿ ಮೇಡಮ್, ಎಲ್ಲಿಂದ ಬರ್ತಿದ್ದೀರಾ ನೀವು? ನಾವು ನಾಗರಬಾವಿ. ವೈಕುಂಠ ಏಕಾದಶಿ ಯಾವ ರೀತಿ ಆಚರಣೆ ಮಾಡ್ತೀರಾ? ಸುಮಾರು ವರ್ಷದಿಂದ ಆಚರಣೆ ಅಂದರೆ ಹೇಗೆ ಆಚರಣೆ ಮಾಡ್ತೀರ? ಇನ್ನು ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಬರೋದು ಅಷ್ಟೇ. ಎಷ್ಟು ವರ್ಷದಿಂದ ಇಲ್ಲಿ TTDಗೆ ಬರ್ತಿದ್ದೀರಾ? TTDಗೆ ಇದೇ ಫಸ್ಟು ಇದು ವೈಕುಂಠ ಏಕಾದಶಿಗೆ ಬಂದಿರೋದು. ರೆಗ್ಯುಲರ್ ಬರ್ತಾ ಇರ್ತೀವಿ ಬೇರೆ ಟೈಮಲ್ಲಿ. ದೇವರ ದರ್ಶನ ಮಾಡಿ ಏನು ಅನ್ಸುತ್ತೆ ನಿಮಗೆ? ಏನೋ ಸಮಾಧಾನ ಮನಸ್ಸಿಗೆ. ಇಷ್ಟು ಭಕ್ತರು ಹೇಳುವಂತಹ ಮಾತುಗಳು ಬೇರೆ ಬೇರೆ. ಅಂದ್ರೆ ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಿಂದ ಜನರು ಇಲ್ಲಿ ಭಕ್ತರು ಬಂದಿರುವಂತದ್ದು. ಹಾಗೆ ದರ್ಶನಕ್ಕೂ ಕೂಡ ಈಗ ವೇಟ್ ಮಾಡ್ತಿದ್ದಾರೆ ಪೃಥ್ವಿ. ಓಕೆ ಹಂಸ, ಬೆಂಗಳೂರಿನಲ್ಲೂ ಕೂಡ ನೋಡಿದ್ವಿ. ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ಆಚರಿಸಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೈಸೂರಿನಲ್ಲಿ ಹೇಗಿದೆ ಏಕಾದಶಿಯ ಸಂಭ್ರಮ? ಪೃಥ್ವಿ, ನಿಜಕ್ಕೂ ಕೂಡ ಅಂದರೆ ಇವತ್ತು ಏನು ಪುಣ್ಯ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ವೆಂಕಟೇಶ್ವರನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಮೈಸೂರಿನ ಒಂಟಿಕೊಪ್ಪಲ್ ರಸ್ತೆಯಲ್ಲಿರುವ ಏನು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಒಂದು ದೃಶ್ಯ. ಅಂದರೆ ಸುಮಾರು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಮೈಸೂರಿನ ನಾನಾ ಮೂಲೆಗಳಿಂದ ಭಕ್ತರು ದೇವಸ್ಥಾನಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇಲ್ಲಿ 2 ರೀತಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಒಂದು ಧರ್ಮ ದರ್ಶನ ಹಾಗೂ ಇನ್ನೊಂದು ಸ್ಪೆಷಲ್ ದರ್ಶನ ಅಂತೇಳಿ 50 ರೂಪಾಯಿ ಟಿಕೆಟ್ ಅನ್ನ ಚಾರ್ಜ್ ಮಾಡಲಾಗಿರುವಂತದ್ದು. ಅಲ್ಲದೆ ಏನು ಇಂದು ವೆಂಕಟೇಶ್ವರನ ದರ್ಶನವನ್ನ ಪಡೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ದೇವಸ್ಥಾನದ ಮುಂಭಾಗ ಮೈಸೂರಿನಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ವೈಕುಂಠ ಏಕಾದಶಿಯ ಸಂಭ್ರಮದಲ್ಲಿದ್ದಾರೆ. ಧನ್ಯವಾದ ಆನಂದ್. ಹಾಗೆ ಹಂಸ, ಶ್ಯಾಮಲ ಮತ್ತೆ ತಿಮ್ಮಪ್ಪನ ಸನ್ನಿಧಾನದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ಪ್ರತಿನಿಧಿ ಮುನಿರಾಜು. ನಿಮಗೂ ಕೂಡ ಧನ್ಯವಾದ.
ವೈಕುಂಠ ಏಕಾದಶಿ ಆಚರಣೆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಧಾರ್ಮಿಕ ಚಿಂತಕ ಶಲ್ವಪಿಳ್ಳೆ ಅಯ್ಯಂಗಾರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ತಿಂಗಳಿಗೆ 2 ಏಕಾದಶಿಗಳಿವೆ. ಭಾರತೀಯ ಕಾಲಮಾನವನ್ನು ಅತ್ಯಂತ ವೈಜ್ಞಾನಿಕವಾದ ಚಿಂತನೆಯಲ್ಲಿ ಅಳವಡಿಸಿದ್ದಾರೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಮತ್ತು ನಕ್ಷತ್ರಗಳು ಇವುಗಳ ಆಧಾರದ ಮೇಲೆ ಅತ್ಯಂತ ವೈಜ್ಞಾನಿಕವಾಗಿ ಭೂಮಿಯ ವಲನವನ್ನು ಅನುಸರಿಸಿ, ಚಂದ್ರನ ಚಲನೆಯನ್ನು ಅನುಸರಿಸಿ ಈ ಒಂದು ಕ್ಯಾಲೆಂಡರ್ ಅಥವಾ ಪಂಚಾಂಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಹುಣ್ಣಿಮೆ ಮತ್ತು ಒಂದು ಅಮಾವಾಸ್ಯೆ ಬರುತ್ತೆ. ಇದು ಭೂಮಿಯ ಚಲನೆಗೆ ಸಂಬಂಧಿಸಿದ್ದು. ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯ ಇವುಗಳನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದೆ, ಭೂಮಿಯ ಸುತ್ತಲೂ ಚಂದ್ರ ಸುತ್ತಾ ಇದ್ದಾನೆ. ಹೀಗೆ ಭೂಮಿಯು ಸೂರ್ಯನ ಸುತ್ತುವಿಕೆಯಲ್ಲಿ 365 ದಿನಗಳು ತಗೊಳ್ಳುತ್ತೆ. ಹಾಗೆ ಚಂದ್ರನು ಭೂಮಿಯನ್ನು ಸುತ್ತೋದಕ್ಕೆ 30 ದಿನಗಳನ್ನು ತಗೊಳ್ತಾನೆ. ಈ ಆಧಾರದ ಮೇಲೆ ಒಂದು ದಿನ ಸೂರ್ಯನ ಪೂರ್ಣ ಬೆಳಕು ಅಂದರೆ ಚಂದ್ರನ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ಪೌರ್ಣಿಮೆ ಅಂತ ಕರಿತೀವಿ. ಯಾವ ಪೌರ್ಣಿಮೆಯ ದಿನ ಮೃಗಶಿರ ನಕ್ಷತ್ರ ಇರ್ತದೋ ಆ ನಕ್ಷತ್ರವನ್ನು ನಾವು ಪೌರ್ಣಿಮೆ, ಆವತ್ತು ಮೃಗಶಿರ ನಕ್ಷತ್ರ ಇರೋ ತಿಂಗಳನ್ನು ಮಾರ್ಗಶಿರ ಅಂತ ಕರೆದಿದ್ದೀವಿ. ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೆದಿದ್ದಾರೆ. ಸೊ ಇದು ಅತ್ಯಂತ ವೈಜ್ಞಾನಿಕವಾದ ಕಾಲಗಣನೆ. ರೀತಿ ಉತ್ತರಾಯಣ ಪುಣ್ಯಕಾಲ ಪ್ರಾಪ್ತವಾಗುವಾಗ ಮಾರ್ಗಶಿರ ಮಾಸದ ಏಕಾದಶಿಯ ದಿನ ಯಾರು ವ್ರತವನ್ನು ಮಾಡಿ ವಿಷ್ಣುವನ್ನು ಆರಾಧಿಸ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ ಅನ್ನೋದಕ್ಕೋಸ್ಕರ ಇದು ವೈಕುಂಠ ಏಕಾದಶಿ ಅಂತ ಹೆಸರು. ವೈಕುಂಠ ಏಕಾದಶಿ ದಿನ ಯಾರು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆ ಉತ್ತರದಲ್ಲೇ ಬಾಗಿಲು ಮಾಡ್ತಾರೆ ಅಂತ ಕೇಳಿದ್ರೆ, ನಮ್ಮ ಪುರಾಣಗಳ ಪ್ರಕಾರ ಭೂಮಿಯ ಉತ್ತರ ಭಾಗಕ್ಕೆ, ಈ ಭಾಗಕ್ಕೆ ವೈಕುಂಠ ಲೋಕ ಇದೆ. ಭಾಳ ಜನಕ್ಕೆ ಏನನ್ಸುತ್ತೆ ಅಂತಂದರೆ ಇವೆಲ್ಲ ಪರಿಕಲ್ಪನೆಗಳು ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಪುರಾಣಗಳಲ್ಲಿ ಇದ್ರದ್ದು ಕಿಲೋಮೀಟರ್ ವ್ಯತ್ಯಾಸಗಳೆಲ್ಲ ಹೇಳಿದ್ದಾರೆ, ಎಷ್ಟು ದೂರದಲ್ಲಿದೆ ಏನು ಎಲ್ಲ ಹೇಳಿದ್ದಾರೆ. ಅದು ನಂಬೋದು ಬಿಡೋದು ನಿಮ್ಮ ವಿಚಾರ. ಆದರೆ ಆ ವೈಕುಂಠ ಏಕಾದಶಿಗೆ ಹೇಳುವಾಗ ಉತ್ತರ ದಿಗ್ಭಾಗದಲ್ಲಿ ವೈಕುಂಠ ಇದೆ ಅನ್ನೋದು ನಮ್ಮ ನಂಬಿಕೆ. ಸೊ ಹಾಗಾಗಿ ಅಲ್ಲಿ ಉತ್ತರದ ಬಾಗಿಲು ಇವತ್ತು ತೆಗೆದಿರುತ್ತೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಎಷ್ಟೇ ಪಾಪ ಮಾಡಿದರೂ ಆ ಉತ್ತರದ ಬಾಗಿಲಿನ ಕಡೆ ಹೋಗಿ ವೆಂಕಟರಮಣನ್ನ, ದೇವರನ್ನ, ವಿಷ್ಣುವನ್ನ ದರ್ಶನ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ. ಕೋಲಾರದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮ ಇರುವಂಥದ್ದು. ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರುವಂಥ ತಿಮ್ಮಪ್ಪ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಪುಣ್ಯಕ್ಷೇತ್ರ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡ್ತಾ ಇದ್ದಾರೆ ಭಕ್ತಗಣ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೋಲಾರ, ಬೆಂಗಳೂರು, ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ.